ಸಿಟಿಗೆಲ್ಲ ಸಂತೆ ಮಾಡೋಕ್ಕೂ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಮಕ್ಕಳು ಮಲಗಿದ್ದಾರೆ. ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ, ಅವರೇ ನೋಡ್ಕೊತಾರೆ. ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತಂದೇಳಿ. ಬನ್ನಿ ಹೋಗೋಣ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಹೆಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಹೋಮ್ ಟೂರ್ ಹೇಗಿದೆ ಅಂತಂದೇಳಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ನಮ್ಮ ಮಾವ ಸಂತೆಗೆ ಹೋಗಿದ್ದಾರೆ, ಹಸ್ಬೆಂಡು ಮಾವ. ಈಗ ಚಿಕ್ಕಪ್ಪ ಬಂದಿದ್ದಾರೆ, ಅವರೇ ಮಗುನ ನೋಡ್ಕೊತಾರೆ. ಇವಾಗ ನಾನು ಫ್ರೀ ಆದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತಂದೇಳಿ ಬಂದೆ. ಈಗ ಮಾಡ್ತೀನಿ ಫುಲ್ಲು ವಿಡಿಯೋ ನೋಡಿ. ಇದು ಮನೆ ಪಕ್ಕ ರೋಡು, ಸುತ್ತಮುತ್ತ ಇದು ರೋಡ್ ಇಲ್ಲಿಂದನೇ ಹೋಗ್ಬೋದು. ಆಚೆಗೆ ಎಲ್ಲಿಗಾದರೂ ಪೇಟೆಗೆ ಅದಕ್ಕೆಲ್ಲ ಹೋಗ್ಬೇಕಂದ್ರೆ ಹಿಂಗೆ ಹೋಗೋದು. ಹಿಂಗೆ ಹೋದರೆ ನಮ್ಮ ಗದ್ದೆ ಬರುತ್ತೆ. ಇವಾಗ ಗದ್ದೆ ಹತ್ರ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಇದೆಲ್ಲ ತೋಟ ಮತ್ತು ಮನೆ ಇದು ನೋಡ್ತಾ ಇರ್ಬೋದು. ಇದೆಲ್ಲ ಖಾಲಿ ಜಾಗ ಇದೆ, ಇದೆಲ್ಲ ನಮ್ಮದೇ. ಇನ್ನು ಅಡಿಕೆ ಹಾಕಬೇಕು, ಹಾಕಿಲ್ಲ, ಹಾಕವು. ಯಾವಾಗ ಹಾಕ್ತಾರಂತ ಗೊತ್ತಿಲ್ಲ, ಬಟ್ ಹಾಕಬೇಕು. ಇನ್ನು ಈ ತೋಟ ಹಿಂದುಗಡೆನೂ ಜಾಗ ಇದೆ, ಅಲ್ಲೂ ಅಡಿಕೆ ಹಾಕಬೇಕು. ನೋಡಿದ್ರಲ್ವ, ಅಲ್ಲಿ ಹೊಗೆ ಬರ್ತಾ ಇದೆಯಲ್ವ, ಅಲ್ಲಿ ಅಡಿಕೆ ಕುದಿಸ್ತಾ ಇದ್ದಾರೆ. ನಮ್ಮನೆ ಗುಂಡ. ಈಗ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮದೇ ಕಾರು. ಮತ್ತು ಇನ್ನೊಂದು ಕಾರ್ ಇದೆ, ಅದು ಇವಾಗ ಸಿಟಿಗೆ ಹೋಗಿದೆ, ಸಂತೆ ಮಾಡ್ಕೊಂಬರಕ್ಕೆ ಹೋಗಿದೆ. ನೋಡ್ತಾ ಇರ್ಬೋದು, ಅಲ್ಲಿ ಅಡಿಕೆ ಬೇಯಿಸ್ತಾ ಇರೋದು. ಇದು ಮನೆ. ಬನ್ನಿ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ನಮ್ಮ ಅತ್ತೆ ಹೂವಿನ ಗಿಡ ಎಲ್ಲ ಹಾಕ್ತಾಯಿತ್ತು, ಬಟ್ ಹಾಕಿಲ್ಲ. ಆ ಕಡೆ ಮನೆ ಮುಂದುಗಡೆ ಹಾಕಿದ್ದಾರೆ ಹೂವಿನ ಗಿಡ ಎಲ್ಲ. ಅಲ್ಲಿ ಬಾವಿ ಇದೆ ನೋಡಿ, ನೀರು ಬಾವಿಯಿಂದ ನೀರು ಅಲ್ಲಿಗೆ ಹೋಗುತ್ತೆ. ಬಾವಿಯಿಂದ ನೀರು, ಆ ನೀರು ಮನೇಲೆಲ್ಲ ನೆಲ್ಲಿಗೆಲ್ಲ ಬರುತ್ತೆ. ಇಲ್ಲೆಲ್ಲ ಅತ್ತೆ ತೋಟ ಹಾಕಿರೋದು, ಹೂವಿನ ತೋಟ ಎಲ್ಲ. ನಾನು ತೋಟದೆಲ್ಲ ವೀಡಿಯೋ ಮಾಡಿದ್ದೆ ಸಪ್ರೇಟು, ಅದು ಹಾಕ್ತೆ. ತೋರಿಸ್ದೆ ಎಷ್ಟು ಉದ್ದ ಇದೆ ಅಂತ. ಇಲ್ಲಿಂದ ತೋರಿಸ್ಬೇಕಿತ್ತು, ಹಂಗೆ ಹೋದೆ ಈಚೆ ಕಡೆ. ಈ ಗುಂಡ ಎಲ್ಲ ಕಡೆ ಹೊರಡ್ತ. ಹಿಂಗೆ ಹೋಗಬೇಕು ಒಳಗಡೆ, ಬಟ್ ಇಲ್ಲೊಂದು ತೋರಿಸ್ತೀನಿ. ನೋಡಿ, ಈ ಕಡೆ ಅದೆಲ್ಲ ದನದ ಕೊಟ್ಟಿಗೆ. ಅದು ದನದ ಕೊಟ್ಟಿಗೆದೂ ವೀಡಿಯೋ ತೋರಿಸ್ತೀನಿ ಈಗ. ಚಪ್ಪಲಿ ಹಾಕೊಂಡ್ಬಂದೆ ನಾನು. ಇನ್ನು ಹೊಸ ಪ್ಲ್ಯಾಂಟೆಲ್ಲ ಇಟ್ಟಿದ್ದಲ್ಲ. ಮತ್ತು ಇದು ಒಳಗಡೆ ಹೋಗೋವು. ಇದೆಲ್ಲ ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ. ಇಲ್ಲಿ ಕೂತ್ಕೊಂಡ್ರು. ನಮ್ಮ ಮಾವ ಇಲ್ಲಿ ಚೇರ್ ಹಾಕ್ಕೊಂಡು ಅಡಿಕೆ ಅದು ಇದು ಹಾಕ್ಕೊಂಡ್ರು. ಇಲ್ಲೊಂದು ಬಾಗಿಲಿತ್ತು, ಇದು ಒಳಗಡೆ ಲಾಕ್ ಆಗಿದೆ, ತೋರಿಸ್ತೀನಿ. ಆಮೇಲೆ ಇದು ಮೆಟ್ಟಿನ ಮೇಲೆ ಹೋಗಬೇಕು, ತೋರಿಸ್ತೀನಿ. ಬರ್ತೀನಿ, ಫಸ್ಟ್ ಒಳಗಡೆ ಎಲ್ಲ ತೋರಿಸ್ಬರ್ತೀನಿ. ಇಲ್ಲಿ ಎಲ್ಲ ಯಾರಾದರೂ ಬಂದರೆ ಹಾಸಿಗೆ, ತುಂಬ ಜನ ಬರ್ತಾರಲ್ಲ, ಇದೆಲ್ಲ ಫುಲ್ಲು ಅದೇ ಹಾಸಿಗೆನೇ. ಇಲ್ಲೊಂದು ರೂಮ್ ಇದು. ಇಷ್ಟು ರೂಮು. ನಮ್ಮ ತಾತ ಯಾರೋ ನಮ್ಮ ಅತ್ತೆ ಕಡೆಯವ್ರೆ, ಅತ್ತೆ ಅಪ್ಪ ಅವರು. ಹಿಂಗೆ ಹೊರಗಡೆ ಹೋಗಬೇಕು, ಬರ್ತೀನಿ ಒಳಗಡೆ ಎಲ್ಲ ತೋರಿಸ್ತೀನಿ. ದೇವ್ರ ಮನೆ. ಬಂದೆ. ಮಗು ಮಲ್ಕೊಂಡು, ನಾನು ಬ್ಯಾಗೆಲ್ಲ ಇಲ್ಲಿ ಇಟ್ಟಿದ್ದೆ. ಮಗು ಇಲ್ಲಿ ಮಲ್ಕೊಂಡಿದ್ದೆ, ಇನ್ನೊಂದು ಮಗು ಇಲ್ಲಿ ಮಲ್ಕೊಂಡಿತ್ತು. ಅದು ಕಾಣಿಸ್ತಾರೆ. ಆಮೇಲೆ ಇಲ್ಲೊಂದು ಖಾಲಿ. ನಮ್ಮ ಅಕ್ಕ ಬಂದರೆ ನಮ್ಮ ಅಕ್ಕಂದು ಎಲ್ಲ ಹಾಕಿದ್ದು, ಬೀರುವ ಬಟ್ಟೆ ಗಿಟ್ಟೆ ಇಡ್ತಾರೆ.
ನನ್ನ ಬ್ಯಾಗ್ ನೋಡಿ ಎಷ್ಟೊಂದು ಬ್ಯಾಗ್ ತಂದುಬಿಟ್ಟಿದ್ದೀನಿ ಇರೋದೊಂದು ವಾರಕ್ಕೆ. ಇದು ಸುಮ್ಮನೆ ಖಾಲಿ ಇರುತ್ತೆ. ಇದು ಗುಡ್ಡಕ್ಕ ಮಲ್ಕೊಂಬ ನೋಡಿದ್ರಲ್ವ ಕಿಚನ್ ಲೈಟ್ ಆಫ್ ಮಾಡಲಿಲ್ಲ, ಹಂಗೆ ಬಂದು ಎಂತ ಆಯ್ತು ಚಿಕ್ಕಪ್ಪ? ಸೀರೆ ನೋಡು ಚೆನ್ನಾಗಿದೆ ಒಟ್ಟಿನಲ್ಲಿ. ನಮ್ಮತ್ತೆ ನಿಮಗೆ ಗೊತ್ತುಂಟು. ಇದು ನಮ್ಮ ಚಿಕ್ಕಪ್ಪ, ರವಿ ಚಿಕ್ಕಪ್ಪ. ನಿಮ್ಗೆ ಅಣ್ಣನ ತಮ್ಮ ಅಲ್ವಾ? ತಮ್ಮ. ಅವ್ರ ಕೋಪದಲ್ಲಿದ್ದಾರೆ ನೋಡಿ ಹೆಂಗಿದೆ. ಇಷ್ಟು ದೊಡ್ಡಕ್ಕಿದೆ ಕಿಚನ್. ಯಾರಾ ಕಿಚನ್? ನಮ್ಮತ್ತೆ ಯಾವಾಗಲೂ ಅಡುಗೆ ನಿಂತು ಮಾಡಿದೆ. ನಾನಂತೂ ಹೋಗೋದಿಲ್ಲ, ನಮ್ಮತ್ತೆ ಅಡುಗೆ ತನಕ ನಾನು ಬಿಡೋದೇ ಇಲ್ಲ. ಮ್ಯೂಟ್ ಮಾಡಿ ಹಾಡು, ಕಾಪಿರೈಟ್ ಬರುತ್ತೆ. ಹಾಡು ಹಾಕ್ಬಿಡಿ, ಯಾಕೆ ಕಾಪಿರೈಟ್ ಬರುತ್ತೆ. ಇದು ಹಿಂಗೆ ಆಚೆ ಕಡೆ ಪಾತ್ರೆ ಆಗಿದ್ರೆ ಎಲ್ಲ ತೊಳೆಯೋದಿದೆ. ಅದು ತೋರಿಸ್ತೀನಿ, ಪಾತ್ರೆ ಆಗಿದ್ರೆ ತೊಳೆಯೋದು ಎಲ್ಲಿ ಅಂತಂದೇಳಿ ನಾವು ಅಷ್ಟರ ಮೇಲೆ ಯೂಸ್ ಮಾಡೋದು. ಇವಾಗ ಇನ್ನು ಮೇಲುಗಡೆ ಇತ್ತಲ್ಲ, ಆ ಮೇಲುಗಡೆ ಒಂದು ಮನೆ ತೋರಿಸ್ಬಿಡ್ತೆ. ಮಿರರು ಇಷ್ಟಿಷ್ಟೇ ಉದ್ದುದ್ದಕ್ಕೆ ಇರೋದು, ಅಲ್ಲಿಂದ ಇಲ್ಲಿ ಎಲ್ಲ ಫುಲ್ಲು ಹಾಲು ರೂಮು, ದೇವ್ರ ಮನೆಯೂ ಉದ್ದಕ್ಕೆ, ಪ್ರತಿಯೊಂದು ಉದ್ದಕ್ಕೆ. ಈ ಮೆಟ್ಲು ಹತ್ಕೊಂಡು ಹೋಗೋವಿಗೆ ಇದು ಒಂದು ಸಪೋರ್ಟ್ ಇರುತ್ತೆ. ಈ ಸಪೋರ್ಟ್ ಇಟ್ಕೊಂಡು ಮೇಲೆ ಹತ್ತವು. ಇದೆಲ್ಲ ಕಟ್ಟಿಬಿಟ್ಟಿದ್ದಾರೆ, ಏನಾದರೂ ಧೂಳು ಗೀಳು ಎಲ್ಲ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟಿದ್ದಾರೆ. ಇದು ಇಲ್ಲಿ ಅಂತಿದ್ರೆ ತೋಟ ಗಿಟ ನೋಡೋಕೆ ಎಷ್ಟು ಚೆನ್ನಾಗಿದ್ದಲ್ವಾ. ನನಗಿಷ್ಟ ತೋಟ. ನೋಡಿ ಅದೆಲ್ಲ ಖಾಲಿ ಜಾಗ ನಮ್ಮದೇನೆ, ಅದೆಲ್ಲ ತೋಟ ಹಾಕ್ಕೋಬೇಕು. ಯಾವಾಗ ಹಾಕ್ಕೊಂತೂ ಗೊತ್ತಿಲ್ಲ. ನಮ್ಮ ಮಾವ ಹೇಳ್ತಾಯಿದ್ರು ತೋಟ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಕ್ಕೋಬೇಕು. ಅದಷ್ಟೆಲ್ಲ ಜಾಗ ಖಾಲಿ ಇದೆ. ಇನ್ನು ಈ ತೋಟ ಹಿಂದ್ಗಡೆ ಜಾಗ ಇನ್ನೊಂದು ಎಕರೆ ಅಮ್ಮಂಗೆ ಜಾಸ್ತಿ ಇದೆ. ಎಲ್ಲ ಅಡಿಕೆನೇ ಬೆಳೆಯೋದು. ಇಲ್ಲಿ ರೂಮ್ ತೋರಿಸ್ತೀವಿ ಮೇಲ್ಗಡೆ. ಇದೆ ಸಿಂಪಲ್, ಏನು ಅಷ್ಟೊಂದೇನಿಲ್ಲ. ಎಲ್ಲ ವಾಸ ಮಾಡೋದೆಲ್ಲ ಕೆಳಗಡೆನೆ. ಇದು ನೋಡಿ ಲೈಟ್ ಇತ್ತಲ್ಲ ಇಲ್ಲಿದು. ಇನ್ನೊಬ್ರು ವಿಡಿಯೋ ಮಾಡೋರಿದ್ರೆ ಚಂದ. ಲೈಟ್ ಆಗ್ತಾ ಇಲ್ಲ, ಚಿಕ್ಕದಿದ್ದು ಲೈಟು. ಇಷ್ಟೇ, ಇದೂ ಉದ್ದಕ್ಕಿತ್ತು ಅಲ್ಲಿಂದ ಅಲ್ಲಿವರೆಗೂ. ಇದು ಸ್ಟೋರ್ ರೂಮ್ ಥರ, ಯಾವುದಾದ್ರು ಬೇಡವಾದ ವಸ್ತುಗಳೆಲ್ಲ ಇಲ್ಲಿಟ್ಟು ಇರ್ತೀವಿ. ಬೇಕಂದಾಗ ಮಾತ್ರ ತೊಗೊಂಡೋಗ್ತೀವಿ, ಆ ಥರ ಅಷ್ಟೇ. ಇಲ್ಲಿ ಯಾರೂ ಇರಲ್ಲಲ್ಲ, ಸೊ ಹಂಗಾಗಿ ಹಾಗೆ ಬಿಟ್ಟಿದ್ದೆಲ್ಲ. ನೋಡಿ, ವರ್ಷಾಲಿ ಗಣೇಶನ ಕುಂದಿರ್ಸ್ತಾರೆ. ಇದು ಹೋದ ವರ್ಷದ ಗಣೇಶ ಇಲ್ಲಿದ್ದಾನೆ. ಆ ಕಡೆ ಗಣೇಶ ಇಟ್ಟಿರೋದನ್ನು ಒಳಗೆ ಬಿಟ್ಟಿದ್ದಾರೆ, ಆ ಥರ ನದಿಗೆ. ನೋಡಿದ್ರಲ್ವಾ ಯಾವ ಥರ ಇದೆ ಮನೆ ಅಂತಂದೇಳಿ. ಇವಾಗ ಆಚೆ ಕಡೆಗೆ ತೋರಿಸ್ತೀನಿ. ದನದ ಕೊಟ್ಟಿಗೆ ಅದೆಲ್ಲ ಇದ್ದಲ್ಲ, ದನದ ಕೊಟ್ಟಿಗೆ ಅಂತ ತುಂಬ ದೊಡ್ಡಕ್ಕಿದ್ದು, ರಾಶಿ ಉದ್ದಕ್ಕಿದೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮೆಟ್ಲು ಬಂದಾಯಿತು. ಇದು ಹೊರಗಡೆ ಬರೋದು 2 ಬಾಗಿಲಿದೆ. ಅಲ್ಲೊಂದು ಬಾಗಿಲಿದೆ, ಇಲ್ಲೊಂದು ಬಾಗಿಲಿದೆ. ಹಿಂಗೆ ಹೋಗಬೇಕು. ಎಲ್ಲ ಹೂವಿನ ತೋಟ ಎಲ್ಲ ಇದ್ದು. ಸೌದೆ ನೋಡಿ,
ಎಲ್ಲ ಪಾಪ ಆಂಟಿ ಎಲ್ಲ ತೊಳೆದಿಟ್ಟಿದ್ದಾರೆ. ಸೌದೆ ನೋಡಿ ಎಷ್ಟು ಕ್ಲೀನಾಗಿ ಜೋಡಿಸಿದ್ದಾರೆ. ಇದು ಈ ಬಾಗಿಲು, ಅಡುಗೆ ಮನೆ ಬಾಗಿಲಿಂದ ಪಾತ್ರೆ ಗಿತ್ರೆ ತೊಳೆಯೋಕ್ಕೆಲ್ಲ ಇಲ್ಲಿ ಬರೋದು. ಕಟ್ಟಿಗೆ ನೋಡಿ ಚೆನ್ನಾಗಿ ಜೋಡಿಸಿದ್ದಾರೆ. ಇದು ಟಾಯ್ಲೆಟ್ ರೂಮ್. ಎರಡು ಇದೆ. ಇದೊಂದು ಅದು ನಮ್ಮ ಮಾವ ಅವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಇದು ಕಟ್ಸಿರೋದು. ಇದಿಷ್ಟು ದನದ ಕೊಟ್ಟಿಗೆ. ಇದೆಲ್ಲ ತೆಂಗು, ಅಡಿಕೆ ಗಿಡಕ್ಕೆ ಹಾಕ್ಕೊತೀವಿ, ಅಡಿಕೆ ಅಂತೀನಿ ನೋಡಿ, ಕಾಯಿ ಇದೆಲ್ಲ ಬಿಡಿಸಿರೋದು. ಇದೆಲ್ಲ ಕಾಯಿ ಇಷ್ಟು ಉದ್ದಕ್ಕೆ. ಹಸು ಒಂದೇ ಇರೋದು, ಇನ್ನೂ ಇತ್ತು, ಇವಾಗಿಲ್ಲ ಹಸು. ಇಲ್ಲೊಂದು ಬಾವಿ ಹಿಂಗೆ ನೋಡ್ಬೋದು. ಹಿಂಗಿದ್ರೂ ತೋಟ, ಬಾವಿ, ಮನೆ ಮಾಡಿದ್ನಲ್ಲ ಬಾವಿ ಎಲ್ಲ ಇದೆ. ಇದಾಯಿತು. ನೋಡಿದ್ರಿ ಅಲ್ವಾ ದನದ ಕೊಟ್ಟಿಗೆ ಎಷ್ಟು ಉದ್ದಕ್ಕಿದೆ ಅಂತ ಹೇಳಿ. ಎಲ್ಲ ಬಣಿವೆ ಎಲ್ಲ ಮೇಲೆ ಹಾಕಿದ್ದು. ಅಲ್ಲಿ ಚೌಡಿ ಮತ್ತು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ವಾಶ್ರೂಮ್ ಅಂತ ಹೇಳಿದ್ನಲ್ವ ಅದು. ಇದು ತೋಟ. ಇನ್ನೊಂದು 2 ನಿಮಿಷ. ಈಗ ಪಾತ್ರೆ ತೊಳೆಯೋಕ್ಕೆಲ್ಲ ಈಸಿ ಆಗ್ತದೆ ನೋಡಿ ಅಲ್ವಕ್ಕೆ ಇದು. ಇದು ಹಾಂ, ತುಂಬ ರಗಳೆ. ಇದು ನೋಡಿ, ನೀರು ಕಾಯಿಸಿದ ಅಂಡೆ ಅಂತಾರಲ್ವ, ಎಷ್ಟು ದೊಡ್ಡಕ್ಕಿದೆ ಒಳಗಡೆ. ತುಂಬ ದೊಡ್ಡಕ್ಕಿದೆ. ಈ ಥರ ಇಲ್ಲಿ ಸೌದೆ ಹಾಕೋದು. ಇಲ್ಲಿ ಸೌದೆ ಹಾಕಿದರೆ ಅದು ಅಲ್ಲಿ ಒಳಗಡೆ ನೀರು ಕಾಸ್ಕೊಂತ. ಎಷ್ಟು ಚೆನ್ನಾಗಿದೆ ಈಗ. ಹಳ್ಳಿ ಜೀವನನೇ ಬೆಸ್ಟು ಸಿಟಿಗಿಂತ, ನಿಜವಾಗಿ ಹೇಳ್ಬೇಕಂದ್ರೆ. ಆಯ್ತು, ಚಪ್ಪಲಿ ಅಲ್ಲೇ ಇದೆ. ಅದಕ್ಕೆ ಆಂಟಿ ಮಾತಾಡಿಸ್ತಾಯಿದ್ರು, ಅದಕ್ಕೆ ಸ್ಟಾಪ್ ಮಾಡಿದೆ ವಿಡಿಯೋ. ಅವೆಲ್ಲ ತುಳಿಸಿ ಚಪ್ಪಲಿ ಹಾಕೊಂಡು ಹೋಗಿ ಬಂದೆ. ಅಲ್ಲಿ ಚೌಡಿ ಹೋಗ್ಬೇಕಲ್ವ, ತೋಟದೊಳಗಡೆ ಹೋಗ್ಬೇಕು, ಅದಕ್ಕೋಸ್ಕರ. ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಾವಂತೂ ಏನು ಕೆಲಸ ಮಾಡೋಂಗಿಲ್ಲ ಪಾಪ. ಇದೆಲ್ಲ ಸೌದೆ ಇಲ್ಲೇ ಕಡಿತಾರೆ ನಮ್ಮ ತೋಟದ ಹತ್ರ. ಅಲ್ಲೆಲ್ಲ ಮೇಲೆ ತೋರಿಸಿದಲ್ವ ಖಾಲಿ ಜಾಗ ಇದೆ ಅಂತ, ಅಲ್ಲಿ. ಈಗ ಚೌಡಿ ಮತ್ತು ನಾಗ ಪ್ರತಿಷ್ಠಾಪನೆ ಮಾಡಿದ್ದು ತೋರಿಸ್ತೀನಿ. ಬಂದೆ ಚಿಕ್ಕಪ್ಪ, 1 ನಿಮಿಷ. ಹಿಂಗೆ ಹೋಗ್ಬೇಕು. ಚೌಡಿ ಮತ್ತು ನಾಗ ಪ್ರತಿಷ್ಠಾಪನೆ ಅದು ವಿಡಿಯೋ ಹಾಕಿದ್ನಲ್ವ, ಅದು ಹತ್ತಿರ ಎಲ್ಲ ಹೋಗಲ್ಲ, ಸ್ವಲ್ಪ ದೂರದಿಂದಲೂ ತೋರಿಸ್ತೆ. ಯಾಕಂದರೆ ತುಂಬ ಪವರ್ಫುಲ್ ದೇವರವರು. ನೋಡ್ಬೋದು, ಚಪ್ಪಲಿ ಬಿಟ್ಕಸಿ ತೋರಿಸ್ತೆ. ಯಾವಾಗಲೂ ಹಾವೆಲ್ಲ ಬರ್ತಾಯಿತ್ತು, ತುಂಬ ಕಾಣಿಸ್ಕೊತಾ ಇತ್ತಂತೆ. ಅದಕ್ಕೋಸ್ಕರ ನಾಗರವೆಲ್ಲ ಮಾಡಿದ್ದು. ಇದು ಒಂದನಕ್ಕ ಡಿಸೈನ್ ಮಾಡಿರೋದು. ಇದೆಲ್ಲ ನಾನು ಕೆಳಗಡೆ ಎಲ್ಲ ಮೆಟ್ಲೆಲ್ಲ ನಾನು ಡಿಸೈನ್ ಮಾಡಿರೋದು. ಅದು ಮೇಲೆ ಅಕ್ಕ, ಇದು 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 ಎಲ್ಲ ನಾನು ಮಾಡಿರೋದು. ಮತ್ತು ಇದು ಎಲ್ಲ ನಾವೇ ಮಾಡಿರೋದು. ಇದಿಷ್ಟು ಇದೆಲ್ಲ ನಾನು ಮಾಡಿರೋ ಡಿಸೈನು. ಚೌಡಿ ಪ್ರತಿಷ್ಠಾಪನೆ ದಿನ ಇದೆಲ್ಲ ರಂಗೋಲಿ ಎಲ್ಲ ಬಿಡಿಸಿ ಮಾಡಿದ್ದು. ಇದಿಷ್ಟೆಲ್ಲ ಖಾಲಿ ನೋಡಿ, ಎಷ್ಟು ಚಂದ ಈ ಥರ ಇರೋಕ್ಕೆ. ನಿಜವಾಗ್ಲೂ ತುಂಬ ಇಷ್ಟ ನನಗಂತೂ. ಹಾಂ, ಬಂದೆ. ಆಗೋತು ಚಿಕ್ಕಪ್ಪ. ನಮ್ಮ ಮಗು ಅಳ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಕರೀತಾ ಇದ್ದಾರೆ ಪಾಪ. ನಮ್ಮ ಚಿಕ್ಕಪ್ಪ ಹೋಗ್ಬೇಕಂತೆ, ಸೊ ಹಂಗಾಗಿ. ಇದು ವಿಳ್ಯದೆಲೆ ಇದ್ದು ನೋಡಿ ಮೇಲುಗಡೆ.
ದೊಣ್ಣದ ಕೊಟ್ಟಿಗೆ ಎಷ್ಟು ಉದ್ದಕ್ಕಿದೆ ನೋಡಿ. ಹಾಂ ಹೊರಟ್ರಾ? ಎಂತಕ್ಕೆ ಹೊರಟ್ರಿ ಚಿಕ್ಕಪ್ಪ? ನಾಳೆ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಹೋಗಿ, ಆಮೇಲೆ ವೀಡಿಯೋ ಮಾಡ್ತೆ. ಕೊಳೆ ಕೊಳೆ ಅಡಿಕೆ ಅಂತ. ಕೊಳೆ ಅಡಿಕೆ ಅಂತ. ಹಾಂ ಓಕೆ. ಕೊಳೆ ಇದು ಬೇಯಿಸಿ ಹ್ಞೂ ಚೆನ್ನಾಗಿ ಕೊನೆಗೆ ಕೊಟ್ಬಿಟ್ಟು ರೇಟ್ ಹೋಗತ್ತೆ, ಇದಕ್ಕೆ ಜಾಸ್ತಿ ಆಗತ್ತೆ ರೇಟ್ ಯಾವಾಗೂ. ಹೌದಾ? ರೇಟ್ ಜಾಸ್ತಿ ಇದು ಕೊಳೆ ರೋಗ ಅಂತ ಹೇಳಿ. ಕೊಳೆ ರೋಗ. ಓಕೆ ಓಕೆ. ಅಂದರೆ ಹಸಿ ಇದೆ ಅಲ್ವಾ, ಅಡಿಕೆ ಸರಿ ಹೋಗುತ್ತಾ? ಆದರೆ ಒಂದು ಸ್ವಲ್ಪ ಬೆಳುತ್ತಾ, ನೀನು ಬೆಳೆಯಿಲ್ಲ ಅಡಿಕೆ ಅದು ಬೆಳೆಯಿಲ್ಲ ಇನ್ನು. ಅದಕ್ಕಾಗಿ ಇದು ಬೆಳೆಯೋದು ಯಾವಾಗ? ಜನವರಿ ತಿಂಗಳಿಗೆ ಅದು ಬೆಳೆಯೋದು. ಹ್ಞೂ 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 ಈಗ ಬೆಳೆಯೋದಿಲ್ಲ. ಓಕೆ ಓಕೆ. ಸಾರಿಸಿತ್ತು. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ರು ನೋಡಿ ಅಡಿಕೆನ. ಅಯ್ಯೋ, ಇದು ಸ್ವಲ್ಪ ಇದ್ದಕ್ಕೋಸ್ಕರ ಸ್ವಲ್ಪದಲ್ಲಿ ಬೇಯಿಸ್ತಾ ಇದ್ದಾರೆ. ಆಮೇಲೆ ಇನ್ನೂ ದೊಡ್ಡ ಪಾತ್ರೆ ಇಡ್ತಾರಲ್ವಾ? ಇಷ್ಟಲ್ಲ, ಎಷ್ಟೆಷ್ಟೋ ಕೊಳೆ ಬರ್ತೈತಿ, ಸಿಕ್ಕಾಪಟ್ಟೆ ಕೊಳೆ ಬರ್ತೈತಿ. ಹ್ಞೂ 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 ಹ್ಞೂ. ಇದೆಲ್ಲ ಯಾವ ಲೆಕ್ಕನೂ ಅಲ್ಲ ನಿಮ್ಗೆ. ಇಡೀ ತೋಟ ಸರಿ ಹ್ಞೂ. ಅಲ್ಲ, ಜ್ಯೋತಿ ಇತ್ತಲ್ಲ, ಅದು ತೊಗೊಂಡೋಗಿ ಹೇಳಿದ್ರೆ ಆಗೋತು. ನನ್ನ ಚಿಕ್ಕಪ್ಪ ನಾಳೆ ಫಂಕ್ಷನ್ ಇದೆ ಅಲ್ವಾ, ಅದಕ್ಕೆ ತೋರಣಕ್ಕೆ ರೆಡಿ ಮಾಡ್ತಾ ಇದ್ರು ನೋಡಿ. ಎಷ್ಟು ಬೇಗ ಬೇಗ ತೋರಣ ರೆಡಿ ಆಗೋತ್ತಾಗಲೇ ತೊಟ್ಲು ಶಾಸ್ತ್ರಕ್ಕೆ. ಇವಾಗ ಹೋಗ್ತಾರಂತೆ, ನಾಳೆಗೆ ಬರ್ತಾರಂತೆ. ಇಲ್ಲೇ ಇದ್ದರೆ ಆಗೋತು. ಮಾಡಿ ಮಾಡಿ ತೋರಣ ಕಟ್ಬಿಟ್ಟು ಬನ್ನಿ ಆಯಿತಾ? ಸಾಕಾತಾಗಿದೆ. ನಮ್ಮ ಮದುವೆ ದಿನ ಮಾಡಿದ್ರಲ್ವ ನೀವೇನಾ? ಅದು ತುಂಬ ಚೆನ್ನಾಗಿತ್ತು. ಹಾಂ 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 ಬರ್ತ್ರು ನಾಳೆ, ಎಲ್ಲರೂ ಬರ್ತ್ರು. ನಮ್ಮ ಪಾಪ ಎದ್ದು ಬಿಟ್ಟೈತೆ. ನಾಳೆ ಒಂದು 15 ಜನ ಬರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.